ಬೆಳಗಾವಿಯಲ್ಲಿ ಇದೆಯಾ ಅಘೋಷಿತ ಮರಾಠಿ ಆಡಳಿತ? ಗ್ರಾಮ ಪಂಚಾಯಿತಿ ಎಲ್ಲಿ ನೋಡಿದ್ರು ಮರಾಠಿ ಬರಹ. ಬೆಳಗಾವಿ ಗಡಿಯಲ್ಲಿ ಪಿಡಿಒ ಬೇಜವಾಬ್ದಾರಿತನ ಬಯಲು. ಬೆಳಗಾವಿಯಲ್ಲಿ ಇದೆಯಾ ಅಘೋಷಿತ ಮರಾಠಿ ಆಡಳಿತ? ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಿ ನೋಡಿದ್ರು ಮರಾಠಿ ಬರಹವೇ ಕಾಣ್ತಾ ಇದೆ. ಬೆಳಗಾವಿ ಗಡಿಯಲ್ಲಿ ಪಿಡಿಒ ಬೇಜವಾಬ್ದಾರಿತನವನ್ನ ಮೆರೆಯುತ್ತಿದೆ. ಮರಾಠಿ ಮಯವಾಗಿದೆ ಮಾನಕಪುರ ಗ್ರಾಮ ಪಂಚಾಯಿತಿ. ಮರಾಠಿ ಭಾಷೆಯಲ್ಲಿ ಅಳವಡಿಸಿದ್ದ ಬೋರ್ಡ್ಗೆ ಕಿಕ್ ಔಟ್ ಮಾಡಲಾಗಿದೆ. ನಾಮಫಲಕ ಕಿತ್ತು ಹಾಕಿದ ಕಿತ್ತೂರು ಸೇನೆ ಕಾರ್ಯಕರ್ತರು. ಒಂದು ಕಡೆ ಬೆಳಗಾವಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು, ಇದರ ಮಧ್ಯೆ ಈಗ ಖಾನಾಪುರ, ಕಿತ್ತೂರು ಈ ಒಂದು ಭಾಗದಲ್ಲಿ ಎಲ್ಲಿ ನೋಡಿದ್ರು ಮರಾಠಿಗರೇ ಜಾಸ್ತಿ ಇರೋದು. ಈ ಒಂದು ಭಾಗದಲ್ಲಿ ಮರಾಠಿ ಭಾಷೆಯಲ್ಲಿ ಅಳವಡಿಸಿದ್ದ ನಾಮಫಲಕವನ್ನು ಈಗ ಸೇನೆ ಕಾರ್ಯಕರ್ತರು ಕಿತ್ತು ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಇದೆಯಾ ಹಾಗಾದ್ರೆ ಅಘೋಷಿತ ಮರಾಠಿ ಆಡಳಿತ? महाराष्ट्र प्रभाव महाराष्ट्र प्रभाव ನಾನು ಕರ್ತವ್ಯ ಇರ್ತಲ್ಲ ನಾ ಕನ್ನಡಕನ್ನ ಈಗ ನೋಡಕ್ಕೆ ಈಗ ಇಲ್ಲಿ ಮರಾಠಿನೇ ಐತ್ರಿ ಕನ್ನಡ ಮಾನಕಾಪುರ ಯಾವ ಕರ್ನಾಟಕದಾಗ ರಾಜ್ಯದಾಗ ಐತಿ ಮತ್ತೆ ಇದು ಪಂಚಾಯತಿ ಮರಾಠದಾಗ ಐತೇನ್ರಿ? ಇಲ್ಲ ಕರ್ನಾಟಕ ಆಯ್ತು ನಮಗ್ ಬಂದ್ಬೇಕಲ್ಲ ಯಾರು ಬರ್ತಾರ ಊರ್ ಹೇಳ್ರು ಏನ್ ಬರ್ತಾರ ಅಲ್ಲಿ ಮೊಬೈಲ್ ಬಂದು ಕೇಳಿ ಆಯ್ತು ಇಲ್ಲಿ ಯಾರು ಬರ್ತಾರು ನಿಮ್ಮ ಆಫೀಸ್ ಮುಂಚೆ ಒಂದ್ಸಲ ಸೇಮ್ ಇನ್ಸಿಡೆಂಟ್ ಆಗಿತ್ತು. ಅವಾಗ ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕರೆದು ಹೇಳಿದ್ರು ಕನ್ನಡ ಇಟ್ಪ ಹಿಂಗೆಲ್ಲ ಕನ್ನಡ ಇದು ಮಾಡಿ ಆಲ್ರೆಡಿ ನಾ 2-3 ಸಲ ನಿಪ್ಪಾಣಿ ತಾಲೂಕಿನ ಹಲವಾರು ಗ್ರಾಮ ಪಂಚಾಯತಿ ಕಾರ್ಯಾಲಯಗಳಲ್ಲಾಗಿರುವುದು ಹಾಗೂ ಊರಿನ ಪ್ರವೇಶದ್ವಾರಗಳಲ್ಲಿ ಎಲ್ಲ ಅಂದರೆ ಕನ್ನಡವನ್ನು ಹೊರತುಪಡಿಸಿ ಮರಾಠಿ ಭಾಷೆಯಲ್ಲಿ ಸ್ವಾಗತ ಫಲಕಗಳು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಕಾರ್ಯಾಲಯದ ಎಲ್ಲ ಚಟುವಟಿಕೆಗಳು ಅಧ್ಯಕ್ಷರಾಗಿರ್ಬೋದು, ಆಡಳಿತಾಧಿಕಾರಿ ಆಗಿರ್ಬೋದು, ಸೆಕ್ರೆಟರಿ ರೂಮ್ ಆಗಿರ್ಬೋದು ಮತ್ತು ತಮ್ಮ ಕಾಗದ ಪತ್ರಗಳನ್ನು ಜಪಿಸಿರ್ತಕ್ಕಂಥ ಎಲ್ಲ ಕೋಣೆಗಳಿಗೆ ಮರಾಠಿಯಲ್ಲೇ ಅವಕ್ಕೆ ಒಂದು ನಾಮಕರಣವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಮಾನಕಾಪುರ ಗ್ರಾಮ ಪಂಚಾಯಿತಿಗೆ ಬಂದಿದ್ದೀವಿ. ಅಲ್ಲಿರ್ತಕ್ಕಂಥ ಪ್ರವೇಶ ದ್ವಾರದ ಮತ್ತು ಅವರು ಗ್ರಾಮ ಪಂಚಾಯಿತಿ ಒಳಗಡೆ ಇರ್ತಕ್ಕಂಥ ಕಾರ್ಯಾಲಯದಲ್ಲಿ ಎಲ್ಲವೂ ಮರಾಠಿಮಯವಾಗಿದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿದೆವು. ಅವರು ಒಳ್ಳೆಯ ರೀತಿ ಸ್ಪಂದಿಸಿದರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಅಜಿತ್ ಸನ್ನಕ್ಕಿ ಅವರೇ. ಬೆಳಗಾವಿಯಲ್ಲಿ ಇದೆಯಾ ಹಾಗಾದರೆ ಅಘೋಷಿತ ಮರಾಠಿ ಆಡಳಿತ? ಬೆಳಗಾವಿಯಲ್ಲಿ ಗೊತ್ತಾಗ್ತಾ ಇದೆ ಈಗಾಗಲೇ ಎಷ್ಟು MES ಪುಂಡರು ತಮ್ಮ ಒಂದು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ. ಇದರ ಮಧ್ಯೆ ಈಗ ಮರಾಠಿ ಮಾಯವಾಗಿದೆಯಾ ಹಾಗಾದರೆ ಮಾನಕಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಂತ? ಹೌದು ಕಾರ್ತಿಕ್, ಏನಂದ್ರೆ ಬೆಳಗಾವಿ ಜಿಲ್ಲೆಯ ಒಂದು ನಿಪ್ಪಾಣಿ ತಾಲೂಕಿನಲ್ಲಿ ಒಂದು ಗಡಿ ಭಾಗ ಅಂತ ಇದೆ. ಅಲ್ಲಿ ಗಡಿ ಭಾಗದಲ್ಲಿ ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಏನೊಂದು ಕನ್ನಡ ಸರ್ಕಾರಿ ಗ್ರಾಮ ಪಂಚಾಯತ್ ಇದ್ರೂ ಕೂಡ ಅಲ್ಲಿ ಮರಾಠಿ ಬೋರ್ಡ್ಗಳಿದ್ದಾವೆ. ನೀವು ಎಲ್ಲಿ ಗಡಿ ಭಾಗದಲ್ಲಿ ಎಲ್ಲಿ ನೋಡ್ಬೋದು, ಕಾಗವಾಡ ನೋಡ್ಬೋದು, ಆ ನಂತರ ನಿಪ್ಪಾಣಿಯಲ್ಲಿ ನೋಡ್ಬೋದು. ಅಲ್ಲಿ ಒಂದು ಆಲ್ಮೋಸ್ಟ್ ಎಲ್ಲ ಗ್ರಾಮ ಪಂಚಾಯತಿದಲ್ಲಿ ಮರಾಠಿ ಬೋರ್ಡ್ ಇದಾವೆ. ಈಗ ಸಂಬಂಧಪಟ್ಟ ಕನ್ನಡಿಗರು ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದ್ರು ಕೂಡ ನೀವು ನೋಡ್ಬೋದು, ಇನ್ನು ನಿಪ್ಪಾಣಿಯಲ್ಲಿ ಗ್ರಾಮ ಪಂಚಾಯತ್ ಕೂಡ ಮರಾಠಿ ಬೋರ್ಡೇನೆ ಇದೆ. ಅದ್ರ ಜೊತೆಗೆ ಸಂಬಂಧಪಟ್ಟ ಕನ್ನಡ ಪರ ಹೋರಾಟಗಾರರು ಅಲ್ಲಿ ಒಂದು CO ಅವ್ರಿಗೂ ಮಾಹಿತಿ ಕೊಟ್ಟರು ಕೂಡ ಯಾವುದೇ ರೀತಿಯಾಗಿ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಇವತ್ತು ಒಂದು ನೋಡ್ಬೋದು, ಮಹಾರಾಷ್ಟ್ರದಲ್ಲಿ ನಮ್ ಕರ್ನಾಟಕ ಬಸ್ ಹೋದ್ಮೇಲೆ ಒಂದು ಕನ್ನಡಿಗ ಡ್ರೈವರ್ ಮೇಲೆ ಈ MES ಪುಂಡರು ಒಂದು ಕೇಸರಿ ಬಣ್ಣ ಹಚ್ಚಿ ಒಂದು ಅವ್ರು ಕೂಡ ಅಪಮಾನ ಮಾಡಿದ್ದಾರೆ. ಬಟ್ ಈ ಮಿನಿಸ್ಟರ್ ಕಾಗೆ ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ಬೇಕಾಗಿತ್ತು. ಯಾವುದೇ ರೀತಿಯಾಗಿ ಪರಿಶೀಲನೆ ಮಾಡಿಲ್ಲ. ಬಟ್ ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಏನು ಗಡಿ ಭಾಗದಲ್ಲಿ ಇನ್ನಾದ್ರೂ ಕೂಡ ಇಲ್ಲಿ ಒಂದು ಮರಾಠಿ ಬೋರ್ಡ್ ಕೂಡ ಇದೆ. ಬಟ್ ಈ ಕನ್ನಡ ಪರ ಹೋರಾಟಗಾರರು ಒಂದು ಧೈರ್ಯಕ್ಕೆ ಒಂದು ಕೈ ಹಾಕಿದಾರಂತೇನು ಕೂಡ ಹೇಳ್ಬಹುದು. ಅಲ್ಲಿ ಏನು ಒಂದು ಮರಾಠಿ ಬೋರ್ಡ್ ಇದೆ ಕಿತ್ತಾಕೋಕ್ ಒಂದು ಪ್ರಯತ್ನ ಕೂಡ ಕನ್ನಡಿಗರು ಮಾಡ್ತಿದಾರಂತಾನೆ ಹೇಳ್ಬೋದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸನಕ್ಕಿ ಅವರೇ.